ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಮತ್ತೆ ಚುರುಕು ಪಡೆದುಕೊಂಡಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಈ ನಡುವೆ ಸಮುದ್ರ ತೀರದುದ್ದಕ್ಕೂ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೂಡ ನೀಡಿದೆ. ನಾನೀಗ ಮಂಗಳೂರು ನಗರ ಹೊರವಲಯದ ತಣ್ಣೀರುಬಾವಿ ಸಮುದ್ರ ತೀರದಲ್ಲಿದ್ದೇನೆ. ಗಮನಿಸ್ಬೋದು, ಈಗಾಗಲೇ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಮಂಗಳೂರು ನಗರದಲ್ಲಿ ಕೊಂಚ ಮಳೆಯ ಪ್ರಮಾಣ ಕಡಿಮೆ ಇದೆ, ಆದರೆ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಈ ನಡುವೆ ಸಮುದ್ರ ತೀರದುದ್ದಕ್ಕೂ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಗಂಟೆಗೆ 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಎನ್ನುವಂಥ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಅರಬ್ಬಿ ಸಮುದ್ರ ಸಾಕಷ್ಟು ರಫ್ ಆಗಿರೋದ್ರಿಂದಾಗಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು, ಇದರ ಜೊತೆಗೆ ಮೀನುಗಾರಿಕೆಯನ್ನು ನಡೆಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ನಿಷೇಧ ಇರುತ್ತೆ, ಆದರೆ ನಾಡದೋಣಿ ಅಂದರೆ ಸಣ್ಣ ಪುಟ್ಟ ಬೋಟ್ಗಳಲ್ಲಿ ಕಡಲ ತೀರದಲ್ಲಿ ಮೀನುಗಾರಿಕೆಯನ್ನು ನಡೆಸ್ತಾರೆ. ಆದರೆ ಸಮುದ್ರ ರಫ್ ಆಗಿರೋ ಟೈಮಲ್ಲಿ ಈ ರೀತಿಯಾದಂಥ ನಾಡದೋಣಿ ಮೀನುಗಾರಿಕೆ ನಡೆಸಿದರೆ ಭಾಳಷ್ಟು ಜೀವಕ್ಕೆ ಅಪಾಯ ಉಂಟಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರಿಕೆ ಸ್ಪಷ್ಟವಾದಂಥ ನಿರ್ದೇಶನ ನೀಡಲಾಗಿದೆ, ಯಾರೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸಬಾರ್ದು ಅಂತೇಳಿ. ಆದರೆ ಇಲ್ಲಿ ಗಮನಿಸ್ಬೋದು, ತಣ್ಣೀರುಬಾವಿ ಕಡಲ ತೀರ ಎಂದೆ ಇಲ್ಲಿ ನಾಡದೋಣಿ ಮೀನುಗಾರಿಕೆ ಈಗಲೂ ಕೂಡ ಮುಂದುವರೆದಿದೆ. ಸಣ್ಣ ಬೋಟ್ಗಳಲ್ಲಿ ಮೀನುಗಾರರು ಅಪಾಯಕರ ರೀತಿಯಲ್ಲಿ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತೇಳಿದರೆ ಸಮುದ್ರ ಸಾಕಷ್ಟು ರಫ್ ಆಗಿರೋದ್ರಿಂದಾಗಿ ಬೃಹತ್ ಗಾತ್ರದ ಅಲೆಗಳು ಬಂದು ಹೊಡೆಯುತ್ತೆ. ಇದರ ಜೊತೆಗೆ ಗಾಳಿಯ ವೇಗ ಹೆಚ್ಚಾಗಿರೋದ್ರಿಂದಾಗಿ ಬೋಟು ಮಗುಚಿ ಬೀಳುವಂಥ ಸಾಧ್ಯತೆ ಇದೆ. ನೀವು ಗಮನಿಸ್ಬೋದು, ಅಲ್ಲಿ 2 ಬೋಟ್ಗಳು ಈಗ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 8ರಿಂದ 10 ಜನ ಇರ್ತಾರೆ. ಸೊ 2 ಬೋಟ್ಗಳಲ್ಲಿ ಈಗ ಸದ್ಯದಲ್ಲಿ ನಾಡದೋಣಿ ಮೀನುಗಾರಿಕೆ ನಡೆಸ್ತಾರೆ. ಅಂದರೆ ತೀರ ಪ್ರದೇಶದಲ್ಲಿ ಈ ನಾಡದೋಣಿ ಮೀನುಗಾರಿಕೆ ನಡೆಯುತ್ತೆ. ಆದರೆ ಈ ರೀತಿಯಾಗಿ ರಫ್ ಇರೋ ಟೈಮಲ್ಲಿ ಮೀನುಗಾರಿಕೆ ನಡೆಸಿದರೆ ಅಪಾಯ ಎದುರಾಗುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರ ಸಂಘ ಇದರ ಜೊತೆಗೆ ಮೀನುಗಾರರಿಗೆ ಸ್ಪಷ್ಟವಾದಂಥ ನಿರ್ದೇಶನ ನೀಡಲಾಗಿತ್ತು. ಈ ಟೈಮಲ್ಲಿ ಅಂದರೆ ಸುಮಾರು 4 ದಿವಸಗಳ ಕಾಲ ಗಾಳಿಯ ವೇಗ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಸಮುದ್ರವು ಕೂಡ ರಫ್ ಆಗಿದೆ ಎನ್ನುವಂಥ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಮೀನುಗಾರಿಕೆ ನಡೆಸಬಾರ್ದು ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಈ ಒಂದು ಎಚ್ಚರಿಕೆಯನ್ನು ಉಲ್ಲಂಘಿಸಿ ಮೀನುಗಾರಿಕೆಯನ್ನು ನಡೆಸ್ತಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಪ್ರವಾಸಿಗರಿಗೂ ಕೂಡ ಪ್ರವಾಸಿ ಬೀಚ್ಗಳಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಆದರೆ ಕೆಲವೊಂದಿಷ್ಟು ಬೀಚ್ಗಳಲ್ಲಿ ಪ್ರವಾಸಿಗರು ಓಡಾಡ್ತಾ ಇರೋದು ಕಂಡು ಬರ್ತಿದೆ. ಆದರೆ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಹೇಳಿದರೆ ಅಲೆಗಳ ಹೊಡೆತಕ್ಕೆ ಸಿಕ್ಕಿದರೆ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋದ್ರಿಂದಾಗಿ ಜಿಲ್ಲೆಯ 3 ತಾಲೂಕುಗಳಲ್ಲಿ ಅಂದರೆ ಪ್ರಮುಖವಾಗಿ ಕಡಬ, ಇದರ ಜೊತೆಗೆ ಉಳ್ಳಾಲ, ಇದರ ಜೊತೆಗೆ ಬಂಟ್ವಾಳ, ಈ 3 ತಾಲೂಕುಗಳಲ್ಲಿ ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಸೊ ಮುಂದಿನ 3 ದಿವಸಗಳ ಕಾಲವೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ಇವತ್ತು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಇದೆ. ಸೊ ಸಾಕಷ್ಟು ಮಳೆ ಆಗುವಂಥ ಎಚ್ಚರಿಕೆ ಕೂಡ ಇದೆ. ಆದರೆ ಮಂಗಳೂರು ನಗರ ಭಾಗದಲ್ಲಿ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.